ಸಿಂಪಲ್ ಆಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ, ಅದೇ ಥರ ಇಲ್ಲೊಂದು ಸಪೋರ್ಟ್ ಲೆವೆಲ್ ಆಗಿದೆ. 15 ಮಿನಿಟ್ ಕ್ಯಾಂಡಲ್ ಕನ್ಫರ್ಮೇಷನ್ ಆಗೋವರೆಗೂ ವೆಯ್ಟ್ ಮಾಡಬೇಕಂದ್ರೆ ಆಗಲ್ಲ. ಸೊ ನಾವಿಲ್ಲಿಗೆ ಎಂಟ್ರಿ ತೊಗೊಂಡು ಇಷ್ಟು ದೊಡ್ಡ SL ಇಟ್ಕೊಂಡು ಇಷ್ಟು ದೊಡ್ಡದಾದಂತಹ ನಾವು ಟಾರ್ಗೆಟ್ನ ಇಡೋಕ್ಕೆ ಆಗಲ್ಲ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ ಅಂತ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ. ಇಲ್ಲಿ ಏನಾಗುತ್ತೆ, ಇದನ್ನು ಆದಷ್ಟು ಹೈಯರ್ ಟೈಮ್ ಫ್ರೇಮ್ನಲ್ಲಿ ನೋಡೋಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ 4 ಅವರ್ ಆಯಿತು, 1 ಅವರ್ ಆಯಿತು, ಅಥವಾ ನೀವು ಇಂಟ್ರಾಡೇ ಮಾಡ್ತಾಯಿದ್ರೆ ಅಂದರೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಕೂಡ ನೋಡ್ಬೋದಾಗಿದೆ. ಇಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಮಾರ್ಕೆಟ್ ಪ್ರೈಸು ಇಲ್ಲಿಂದ ಮೇಲೋಗುತ್ತೆ, ಕೆಳಗಡೆ ಬರುತ್ತೆ, ಕೆಳಗಡೆ ಮೇಲೋಗುತ್ತೆ, ಮತ್ತು ಈ ಒಂದು ರೆಸಿಸ್ಟೆನ್ಸ್ ಲೆವೆಲಿಂದ ಮತ್ತೆ ಕೆಳಗಡೆ ಬರುತ್ತೆ, ಮತ್ತು ಮೇಲ್ಗಡೆ ಹೋಗುತ್ತೆ. ಇಟ್ ಮೀನ್ಸ್ ಕಂಟಿನ್ಯೂಷನ್ ಆಗಿ ಇಲ್ಲಿ ಅಪ್ ಮೂವ್ ಏನಾಗ್ತಾ ಇರುತ್ತೆ ಅಂದರೆ, ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಒಳಗಡೆ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ಆದಷ್ಟು ಏನು ಮಾಡಬೇಕು, ಎಂಟ್ರಿಗಳನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ಎಂಟ್ರಿಗಳನ್ನು ತೊಗೋಬೇಕಾಗತ್ತೆ. ಈ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ನಮಗೆ 5 ಮಿನಿಟ್ಸಲ್ಲೂ ಕಾಣೋಕ್ಕೆ ಸಿಗುತ್ತೆ, 15 ಮಿನಿಟ್ಸಲ್ಲೂ ನಮಗೆ ಕಾಣೋಕ್ಕೆ ಸಿಗುತ್ತೆ. ಇಟ್ ಮೀನ್ಸ್ ಇಲ್ಲಿ ಏನಾಗ್ತಾಯಿದೆ, ಸಿಂಪಲ್ಲಾಗಿ ಹೇಳೋದು ಅಂದರೆ, ಇಲ್ಲಿಂದ ಸೆಲ್ಲರ್ಸ್ಗಳು ಮಾರ್ಕೆಟ್ನ ಕೆಳಗಡೆ ತಳ್ತಾ ಇದ್ದಾರೆ, ಅದೇ ಥರ ಬೈಯರ್ಸ್ಗಳು ಈ ಒಂದು ಇಂಪಾರ್ಟೆಂಟ್ ಲೆವೆಲ್ನ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಯಾರು ಈ ಒಂದು ಲೆವೆಲ್ನ ಸೆಲ್ಲರ್ಸ್ಗಳು ಬ್ರೇಕ್ ಆಗೋಕ್ಕೆ ಬಿಡ್ತಾ ಇಲ್ಲ, ಅದೇ ಥರ ಸೆಲ್ಲರ್ಸ್ಗಳು ಈ ಒಂದು ಲೆವೆಲ್ನ ಬ್ರೇಕ್ ಆಗೋಕ್ಕೆ ಬೈಯರ್ಸ್ಗಳು ಬಿಡ್ತಾ ಇಲ್ಲ. ಈ ಒಂದು ಲೆವೆಲಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಮೇಜರ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಈ ಟೈಮಲ್ಲಿ ನಾವೇನು ಮಾಡಬೇಕು, ಇದೊಂದು 15 ಮಿನಿಟ್ ಟೈಮ್ ಫ್ರೇಮ್ ಅಂದ್ಕೊಳ್ಳೋಣ. ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ಮಾರ್ಕೆಟ್ ಓಕೆ ಒಂದು ಸೆಕೆಂಡ್, ಇಲ್ಲಿಂದ ಮಾರ್ಕೆಟ್ ಏನಾಗ್ತಾಯಿದೆ, ಮೇಲ್ಗಡೆ ಹೋಗ್ತಿದೆ, ಕೆಳಗಡೆ ಬರ್ತಿದೆ, ಮೇಲ್ಗಡೆ ಹೋಗ್ತಿದೆ, ಕೆಳಗಡೆ ಬರ್ತಿದೆ, ಮೇಲ್ಗಡೆ ಹೋಗ್ತಿದೆ, ಕೆಳಗಡೆ ಬರ್ತಿದೆ. ಇದು ನಾವು 15 ಮಿನಿಟ್ ಟೈಮ್ ಫ್ರೇಮ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ, ನಾವು ಸಿಂಪಲ್ಲಾಗಿ ನಾವು ಇಲ್ಲಿ ಏನಾದರೂ 15 ಮಿನಿಟ್ ಟೈಮ್ ಫ್ರೇಮ್ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಈ ಒಂದು ಕ್ಯಾಂಡಲ್ ಇಲ್ಲೇ ಕ್ಲೋಸ್ ಆಗುತ್ತೆ ಅನ್ನೋಕ್ಕೆ ಸಡನ್ನಾಗಿ ಏನಾಗುತ್ತೆ, ಸಡನ್ನಾಗಿ ಇಷ್ಟು ದೊಡ್ಡ ಮೂವ್ಮೆಂಟ್ ಆಗುತ್ತೆ. ಅವಾಗ ನಾವೇನು ಮಾಡೋದಾಗುತ್ತೆ, ಇಲ್ಲಿಂದ ಎಂಟ್ರಿ ತೊಗೊಂಡು ಒಂದು ಸೆಕೆಂಡ್ ಇಲ್ಲಿಂದ ಎಂಟ್ರಿ ತೊಗೊಂಡು ಇಷ್ಟು ದೊಡ್ಡ SL ಇಟ್ಕೊಂಡು ಇಷ್ಟೇ ಟಾರ್ಗೆಟ್ ತೊಗೊಳ್ಳೋಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ಟೈಮ್ ಫ್ರೇಮ್ನ ಚೇಂಜ್ ಮಾಡಬೇಕಾಗುತ್ತೆ. 15 ಮಿನಿಟ್ ಟೈಮ್ ಫ್ರೇಮ್ ಇದ್ದಿದ್ದನ್ನು ನಾವು 1 ಮಿನಿಟ್ ಟೈಮ್ ಫ್ರೇಮ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಇದು ಇಫ್ ಇನ್ ಕೇಸ್ ಮೇಜರ್ ಆಗಿರುವಂಥ ಸಪೋರ್ಟ್ ಮತ್ತು ಮೇಜರ್ ಆಗಿರುವಂತಹ ರೆಸಿಸ್ಟೆನ್ಸ್ ಲೆವೆಲ್ ಆಗಿದ್ದರೆ ಮಾತ್ರ. 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಮಗೆ ಸಿಂಪಲ್ ಆಗಿ ಏನು ಕಾಣುತ್ತೆ, ರೆಡ್ ಕ್ಯಾಂಡಲ್ ಒಂದು ಬಿಯರಿಶ್ ಕ್ಯಾಂಡಲ್ ಆಗಿ ಇದು ಕಾಣೋಕ್ಕೆ ಸಿಗುತ್ತೆ. ಆವಾಗ ನಾವೇನು ಮಾಡಬೇಕು, ಈ ಒಂದು ಲೋನ ಕೆಳಗಡೆ ಮಾರ್ಕೆಟ್ ಯಾವಾಗ ಕ್ಲೋಸ್ ಆಗುತ್ತೆ 1 ಮಿನಿಟ್ ಟೈಮ್ ಫ್ರೇಮ್ ಕ್ಯಾಂಡಲ್ನಲ್ಲಿ, ಆವಾಗ ನಾವು ಇಲ್ಲಿಂದ ಡೌನ್ ಸೈಡಲ್ಲಿ ಎಂಟ್ರಿನ ತೊಗೋಬೋದಾಗಿದೆ. ಇದನ್ನು ನಾವು ಲೈವಲ್ಲಿ ಯಾವ ಥರ ಮಾಡ್ಬೋದು ಅಂತ ನೋಡ್ಕೊಬರೋಣ. ಇದು ಈಗ ನೀವು ನೋಡ್ತಾ ಇರ್ಬೋದು, USD ಒಂದು 15 ಮಿನಿಟ್ ಟೈಮ್ ಫ್ರೇಮ್ ಆಗಿದೆ. ಇಲ್ಲಿ ನೀವು ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು, ಇವತ್ತು ಮಾರ್ಕೆಟ್ ಏನಾಗಿದೆ, ಸಿಂಪಲ್ಲಾಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ, ಅದೇ ಥರ ಇಲ್ಲೊಂದು ಸಪೋರ್ಟ್ ಲೆವೆಲ್ ಆಗಿದೆ. ಓಕೆ, ಇದನ್ನು ನಾನು ಸಿಂಪಲ್ಲಾಗಿ ಮಾರ್ಕ್ ಮಾಡಿದ್ದೀನಿ. ಇದು 15 ಮಿನಿಟ್ ಟೈಮ್ ಫ್ರೇಮ್ ಆಯಿತಾ. ಇಲ್ಲಿ ಏನಾಯಿತು, ಇಫ್ ಇನ್ ಕೇಸ್ ನಾವೇನಾದರೂ ನೋಡೋದಾದರೆ 15 ಮಿನಿಟ್ ಕ್ಯಾಂಡಲ್ ಕನ್ಫರ್ಮೇಷನ್ ಆಗೋವರೆಗೂ ವೆಯ್ಟ್ ಮಾಡಬೇಕಂದ್ರೆ ಆಗಲ್ಲ. ಸೊ ನಾವಿಲ್ಲಿಗೆ ಎಂಟ್ರಿ ತೊಗೊಂಡು ಇಷ್ಟು ದೊಡ್ಡ SL ಇಟ್ಕೊಂಡು ಇಷ್ಟು ದೊಡ್ಡದಾದಂತಹ ನಾವು ಟಾರ್ಗೆಟ್ನ ಇಡೋಕ್ಕೆ ಆಗಲ್ಲ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ, ನಾವು ಹೇಳಿದಾಗ ಇವಾಗ 1 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಬೇಕಾಗುತ್ತೆ. ಓಕೆ, ಸಿಂಪಲ್ಲಾಗಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಗ್ರೀನ್ ಕ್ಯಾಂಡಲ್ ಇಷ್ಟು ದೊಡ್ಡದಾಗಿರುವಂತಹ ವಿಕ್ ಮಾಡ್ತಾ ಇದೆ. ಇಟ್ ಮೀನ್ಸ್ ಇಲ್ಲಿ ನಾವು ಹೇಳಿದ ಹಾಗೆ ಇಲ್ಲಿ ಯಾವುದೇ ತರಹದ ಸೆಲ್ಲರ್ಸ್ಗಳು ಈ ಒಂದು ಲೆವೆಲ್ನ ಮೇಲ್ಗಡೆ ಬ್ರೇಕ್ ಆಗೋಕ್ಕೆ ಬಿಡ್ತಾ ಇಲ್ಲ ಬೈಯರ್ಸ್ನ ಅಂತ. ಓಕೆ, ಇದೇ ಥರ ಇಲ್ಲಿ ಏನಾಗಿದೆ, ಈ ಒಂದು ದೊಡ್ಡದಾಗಿರುವಂತಹ ವಿಕ್ ಮಾಡಿದೆ ಅಲ್ವಾ. ಸೊ ಈ ಒಂದು ವಿಕ್ನ ಕೆಳಗಡೆ 1 ಮಿನಿಟ್ ಕ್ಯಾಂಡಲಲ್ಲಿ ಯಾವಾಗ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೋ, ಓಕೆ, ಇಲ್ಲಿ ಯಾವಾಗ ಕ್ಲೋಸ್ ಆಗುತ್ತೆ ಆವಾಗ ನಾವು ಎಂಟ್ರಿನ ತೊಗೋಬೇಕಾಗುತ್ತೆ. ಓಕೆ, ಇಲ್ಲಿಂದ ಎಂಟ್ರಿ ತೊಗೊಂಡ್ರೆ ಅರೌಂಡ್ ಈ ಒಂದು ಲೆವೆಲ್ನ ಮೇಲ್ಗಡೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ, ಈ ಒಂದು ಲೆವೆಲ್ನ ಮೇಲ್ಗಡೆ ನಾವು ಒಂದು ಟಾರ್ಗೆಟ್ SLನ ಇಡಬೇಕಾಗುತ್ತೆ. ಅದೇ ಥರ ನಮಗೆ ಟಾರ್ಗೆಟ್ ಇದಾಗುತ್ತೆ ಸಾಕು. 1:2 ಟಾರ್ಗೆಟ್ ಈಸ್ ದ ಬೆಸ್ಟ್ ಟಾರ್ಗೆಟ್. ಇಲ್ಲಿ ನಾವು ನೋಡಬೇಕಾಗುತ್ತೆ ಆ್ಯಂಡ್ ದೆನ್ ಪ್ರೈಸ್ ಇಲ್ಲಿ ಯಾವ ಥರ ಏನಾದರೂ ಮೂವ್ಮೆಂಟ್ ಆಗುತ್ತಾ ಅಂತ ಹೇಳೋಕ್ಕಂದರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇಲ್ಲಿ ಯಾವುದೇ ಥರದ ಒಂದು ನಮಗೆ ಸಪೋರ್ಟ್ ಕ್ಯಾಂಡಲ್ಸ್ಗಳು ಕಾಣ್ತಾ ಇಲ್ಲ. ಸೊ ನಾವು ಇಲ್ಲಿವರೆಗೂ ಟಾರ್ಗೆಟ್ನ ಎಕ್ಸೆಪ್ಟ್ ಮಾಡ್ಬೋದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅನ್ನೋರು ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅನ್ನೋ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.